ಹಲೋ ಎವ್ರಿವನ್, ನಾನು ನಿಮಗೆ ತೋರಿಸ್ತಿದ್ದೀನಿ ಇವಾಗ ನಮ್ಮ ಮನೇಲೆ ಹೇಗೆ ಕೊಬ್ಬರಿ ಎಣ್ಣೆ ಮಾಡಿಸ್ಕೊತೀವಿ ಅಂತ. ನಾವು ಅಡುಗೆಗೆಲ್ಲ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಆಲ್ಮೋಸ್ಟ್ 7 ಇಯರ್ಸಿಂದ ನಾವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾ ಇರೋದು. ಕೊಬ್ಬರಿನ ಹೋಳುಗಳು ಮಾಡಿ ಈ ಥರ ಬಿಸಿಲಲ್ಲಿ ಒಣಗಿಸ್ಬೇಕು. ಚೆನ್ನಾಗಿ ಒಣಗಿಸಿದ್ರೆ ಕೊಬ್ಬರಿನೂ ಚೆನ್ನಾಗಿ ಬರುತ್ತೆ. ನಾನಿವಾಗ ಕೊಬ್ಬರಿ ಎಣ್ಣೆ ಮಿಲ್ ಮಾಡಿಸೋಣ ಅಂತ ತೊಗೊಂಡಿದ್ದೀನಿ. ಕೊಬ್ಬರಿ ಚೆನ್ನಾಗಿ ಒಣಗಿದೆ. ಕೊಬ್ಬರಿ ಇವಾಗ ಎಷ್ಟು ಕೆ ಜಿ ಇದೆ ಅಂದರೆ 21 ಕೆ ಜಿ 900 ಗ್ರಾಮ್ ಇದೆ. 21 ಕೆ ಜಿ ಇದೆ ನೋಡಿ. ಅದು ಯಾವ ಥರ ಇದೆ ಮಿಷಿನ್ನು. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಕೊಬ್ಬರಿ ಹಾಕ್ತಿದ್ದಾರೆ. ಎಲ್ಲನೂ ಒಟ್ಟಿಗೆ ಹಾಕ್ತಿಲ್ಲ, ಅದನ್ನು 2 ಸತಿ ಹಾಕ್ತಾರೆ. ಇವಾಗ ಸ್ವಲ್ಪ ಹಾಕಿದ್ದಾರೆ ಕೊಬ್ಬರಿನ. ಅದನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಕೊಬ್ಬರಿ ಚೆನ್ನಾಗಿ ಒಣಗಿಸ್ಲಿಲ್ಲ ಅಂದರೆ ಬಿಸಿಲಲ್ಲಿ ಅದು ಹಸಿ ಥರ ಇದ್ದರೆ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಬರೋಲ್ಲ. ಚೆನ್ನಾಗಿ ಒಣಗಿದ್ರೆ ಕೊಬ್ಬರಿ ಎಣ್ಣೆ ಜಾಸ್ತಿ ಬರುತ್ತೆ. ಇವಾಗ ಪುಡಿ ಆಗ್ತಿದೆ ಕೊಬ್ಬರಿ. ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ, ಎಲ್ಲಕ್ಕೂ ಒಳ್ಳೆಯದು ಕೊಬ್ಬರಿ ಎಣ್ಣೆ ತಿಂದರೆ. ಇವಾಗ ಶುಗರ್ಗೆ ಒಳ್ಳೆಯದು ಅಂತಿದ್ದಾರೆ, ಇವಾಗ ಕ್ಯಾನ್ಸರ್ಗೂ ಒಳ್ಳೆಯದು ಅಂತಿದ್ದಾರೆ. ಇವಾಗ ಆಲ್ಮೋಸ್ಟ್ ಎಲ್ಲ ಕೊಬ್ಬರಿ ಎಣ್ಣೆನೇ ಬಳಸ್ಕೊತಿದ್ದಾರೆ. ನಾವು ಇವಾಗ ಅದಕ್ಕೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕೊಬ್ಬರಿ ಎಣ್ಣೆ ಬರ್ತಿದೆ. ಪುಡಿ ಆಗಿದೆ ಇವಾಗ, ಮತ್ತು ಇನ್ನೊಂದು ಸತಿ ಹಾಕಿದ್ದಾರೆ. ನಾವು ಖಾಲಿಯಾದಂಗೆ ಮಾಡಿಸ್ಕೊತಾನೆ ಇರ್ತೀವಿ. ಕೊಬ್ಬರಿ ಮನೆಯಲ್ಲೇ ಇರೋದು ನಾವು ಹೊರಗಿದ್ದಾಗೆಲ್ಲ ನಾವು ಮಾಡಿಸ್ಕೊತಾ ಇರ್ತೀವಿ ಕೊಬ್ಬರಿ ಎಣ್ಣೆ. ಅದು ಜರಡಿ ಇಟ್ಟಿದ್ದಾರೆ, ಅದು ಗಲೀಜೆಲ್ಲ ಬಂದರೆ ಅದಕ್ಕೆ ಸೇರ್ಕೊಳ್ಳಿ ಅಂತ. ಬರೀ ಕೊಬ್ಬರಿ ಎಣ್ಣೆ ಮಾತ್ರ ಮಾಡಿಸ್ಬೇಕು. ಕೊಬ್ಬರಿ ಜೊತೆಗೆ ಕಡಲೆ ಬೀಜ ಎಲ್ಲ ಹಾಕ್ಸಿದ್ರೆ ಚೆನ್ನಾಗಿರಲ್ಲ, ಒಂಥರ ಸ್ಮೆಲ್ ಬರುತ್ತೆ, ತಿನ್ನೋಕ್ಕಾಗಲ್ಲ. ಮಿಲ್ ಮಾಡಿಸೋದಿದ್ರೆ ಕಡಲೆ ಬೀಜನೇ ಸಪ್ರೇಟ್ ಮಾಡಿಸ್ಕೋಬೇಕು, ಕೊಬ್ಬರಿನೇ ಸಪ್ರೇಟ್ ಮಾಡಿಸ್ಕೋಬೇಕು. ಆಲ್ಮೋಸ್ಟ್ ಆಗ್ತಾಯಿದೆ ಇವಾಗ. ನಾನು ಸಪ್ರೇಟೇ ಮಿಲ್ ಮಾಡಿಸೋದು, ಕೊಬ್ಬರಿಗೇನೂ ಹಾಕಲ್ಲ, ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ. ನಾವು ಯೂಸ್ ಮಾಡ್ತಿದ್ದೀವಿ, ನಮಗೇನು ಅನಿಸಲ್ಲ ಕೊಬ್ಬರಿ ಎಣ್ಣೆ ಸ್ಮೆಲ್ಲು ಆ ಥರ ಅಂತ. ಇವಾಗ ನಮ್ಮ ಮನೆಗೆಲ್ಲ ಲೇಬರು ಬರ್ತಾರೆ, ಅವರೆಲ್ಲ ಊಟ ಮಾಡ್ತಾರೆ, ಅವರು ಏನು ಅನ್ನಲ್ಲ ಕೊಬ್ಬರಿ ಎಣ್ಣೆ ಹಾಕಿದ್ದೀರಲ್ಲ ಅಂತೆಲ್ಲ. ಚೆನ್ನಾಗಿರುತ್ತೆ, ಸ್ಮೆಲ್ ಏನು ಗೊತ್ತಿರಲ್ಲ. ಕಡಲೆ ಬೀಜ ಜೊತೆ ಮಿಕ್ಸ್ ಮಾಡಿದರೆ ಸ್ಮೆಲ್ ಬರುತ್ತೆ. ಮತ್ತು ಬಜ್ಜಿ ಬೋಂಡ ಎಲ್ಲ ಕರಿತಿರ್ತೀವಲ್ಲ ಆವಾಗ ಉಕ್ಕುತ್ತೆ ಅದು, ಎಣ್ಣೆ ಕಡಲೆ ಬೀಜ ಹಾಕಿದರೆ. ಇದೇನು ಆ ಥರ ಉಕ್ಕಲ್ಲ. ಆಲ್ಮೋಸ್ಟ್ ಆಗ್ತಾ ಬಂತು ಇವಾಗ. ನಾನು ಬೇಗ ಆಗುತ್ತೆ ಅಂತ ಬಂದೆ, ಬಟ್ ನೋಡಿ ಲೇಟ್ ಆಗ್ತಿದೆ. ನಾನು ದೇವಸ್ಥಾನಕ್ಕೆ ಬೇಗ ಹೋಗಬೇಕು ಅಂದ್ಕೊಂಡಿದ್ದೀನಿ. ಇವಾಗ ಆಲ್ಮೋಸ್ಟ್ ಆಗ್ತಾ ಬಂದು ಕೊಬ್ಬರಿ ಎಣ್ಣೆ ಕಡಿಮೆ ಬರ್ತಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾವೇ ಮನೆಯಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ನಾವು ಮನೆ ಕೊಬ್ಬರಿನೇ ಯೂಸ್ ಮಾಡೋದು, ಕಡಿಮೆ ಬೀಳುತ್ತೆ. ಇವಾಗ ಕೆ ಜಿಗೆ 10 ರೂಪಾಯಿ ತಗೋತಾರೆ. ಇವಾಗ ಆಲ್ಮೋಸ್ಟ್ ಆಗಿದೆ, ಗಟ್ಟಿ ಆಗ್ತಿದೆ. ಯಾವ ಥರ ಗಟ್ಟಿ ಆಗಿದೆ ಅಂತ. ಅದಕ್ಕೆ ಹಿಂಡಿ ಅಂತಾರೆ. ಹಿಂಡಿನ ಸೇರಿಸ್ಬಿಟ್ಟು ಅಂದರೆ 20 ರೂಪಾಯಿ ಕೆ ಜಿ ಅಂತ. ಹಿಂಡಿ ಅವರಿಗೆ ಇಸ್ಕೊತಾರೆ, ಇಲ್ಲ ಅಂದರೆ 10 ರೂಪಾಯಿ ಕೆ ಜಿ ಅಂತ. ನಾನೇನು ಹಿಂಡಿ ತಗೊಳ್ಳೋಣ ಅಂದೆ. ಇವಾಗ ಆಗ್ತಾ ಬಂತು, ಆಲ್ಮೋಸ್ಟ್ ಆಗಿದೆ. ಒಂದು 10 ನಿಮಿಷ ಆಗುತ್ತೆ. ತುಂಬ ಆಗಿದೆ. ಇವಾಗ ಮಡ್ಡಿ ತೆಗಿತಿದ್ದಾರೆ, ಹಿಂಡಿ ತೆಗಿತಿದ್ದಾರೆ. ಅದನ್ನು ಹಸುಗಳಿಗೆ ಹಾಕ್ತಾರೆ ಹಿಂಡಿನ. ಇವರು ಅದನ್ನು ಸೇವೆ ಮಾಡ್ಕೋತಾರೆ ಹಿಂಡಿನ. ಹಸುಗಳಿರೋರು ತಗೊಂಡು ಹೋಗ್ತಾರೆ, ಹೋಗ್ತಾರೆ ಎಲ್ಲ ಬಿಟ್ಟು ಹೋಗ್ತಾರೆ, ಅವ್ರು ಸೇವೆ ಮಾಡ್ಕೋತಾರೆ. ಇವಾಗ ಕ್ಯಾನಿಗೆ ಎಣ್ಣೆ ಹಾಕ್ತಿದ್ದಾರೆ.
28 kg ಇತ್ತು. ಇವಾಗ ಎಷ್ಟು kg ಬಂದಿದೆ ನೋಡೋಣ. ಕೊಬ್ಬರಿ ಎಣ್ಣೆ 13 kg 250 ಗ್ರಾಮು. ನಾನಿವಾಗ ದೇವಸ್ಥಾನಕ್ಕೆ ಬಂದೆ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಇವತ್ತು ಗುರುವಾರ. ನಾನು ಹೆಜ್ಜೆ ನಮಸ್ಕಾರ ಮಾಡಿಬಿಟ್ಟು ಮನೆ ಹೋಗೋಣ ಅಂತ ಹೊರಟೆ. ಇವಾಗ ಅಲ್ಲಿ ಕೊಬ್ಬರಿನ ಇಟ್ಕೊಂಡಿದ್ದೀನಿ, ತಗೊಬಿಟ್ಟು ಮನೆ ಹತ್ರ ಹೋಗ್ತೀನಿ. ದರ್ಶನ ಎಲ್ಲ ಮುಗೀತು. ಅದು ನಾನು ಬಾಕ್ಸಿಗೆ ಈ ಥರ ಸ್ಟೋರ್ ಮಾಡಿ ಇಟ್ಕೊತೀನಿ. ಇವಾಗ ಸ್ವಲ್ಪ ಹಾಕಿಟ್ಟಿದ್ದೀನಿ ನೋಡಿ. ಬಜ್ಜಿ ಬೋಂಡ ಎಲ್ಲ ಈ ಥರ ಮಾಡಿದರೂ ಏನೂ ಉಕ್ಕಲ್ಲ, ಸ್ಮೆಲ್ಲು ಬರಲ್ಲ, ಚೆನ್ನಾಗಿರುತ್ತೆ. ನಾವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು.